ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರ ವಿಚಾರದಲ್ಲಿ ಕೊನೆಗೂ ಇದೀಗ ನಮ್ಮ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದೀಗ ಬೆಂಗಳೂರಿನಲ್ಲಿ 20 ಲಕ್ಷ ಅಕ್ರಮ ನುಸುಳುಕೋರರು ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಅಲರ್ಟ್ ಆಗಿದ್ದಾರೆ ಈಗ ಗೃಹ ಇಲಾಖೆ ಮಂತ್ರಿ ಕೂಡ. ಅಕ್ರಮ ವಲಸಿಗರ ಪತ್ತೆಗೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ನ್ಯಾಯಾಲಯದ ಪ್ರಶ್ನೆಯ ಬಳಿಕ ಗೃಹ ಸಚಿವರ ಆದೇಶ ಬಂದಿದೆ. ಈಗ ಅಕ್ರಮ ವಲಸಿಗರ ಪತ್ತೆಗೆ ರಾಜ್ಯ ಸರ್ಕಾರದ ಸ್ಪೆಷಲ್ ಡ್ರೈವ್ ಮೂಲಕ ಬಾಂಗ್ಲಾ ವಲಸಿಗರ ಪತ್ತೆಗೆ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ವಲಸಿಗರ ಪತ್ತೆಗೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇರುವಂತಹ ಪೊಲೀಸ್ ಇಲಾಖೆ ಅಕ್ರಮ ವಲಸಿಗರ ಪತ್ತೆಗೆ ಸೂಚನೆ ಕೊಟ್ಟಿರುವಂತಹ ಗೃಹ ಸಚಿವರು ಹೈಕೋರ್ಟ್ ಸೂಚನೆ ಹಿನ್ನೆಲೆ ಸರ್ಕಾರ ಅಲರ್ಟ್ ಆಗಿದೆ. ನಿನ್ನೆ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿರುವಂತಹ ಗೃಹ ಸಚಿವರು, ಹಾಗಾಗಿ ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಅಲರ್ಟ್ ಮಾಡಿದ್ದಾರೆ. ಈಗ ಹೇಗಾದ್ರೂ ಪತ್ತೆ ಮಾಡಿ ಅಂತೇಳಿ, ಹಾಗಾಗಿ ಇದೀಗ ಸ್ಪೆಷಲ್ ಡ್ರೈವ್ ಅನ್ನುವಂಥದ್ದು ರೆಡಿ ಆಗ್ತಾ ಇದೆ. ಇದರಲ್ಲಿ ಅಕ್ರಮ ವಲಸಿಗರು ಯಾರೆಲ್ಲ ಇದ್ದಾರೆ ಅಂತೇಳಿ ಪತ್ತೆ ಮಾಡಲಾಗುತ್ತೆ. ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆ ಗೃಹ ಸಚಿವರು ಪೊಲೀಸ್ ಅಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದಾರೆ. ಬಾಂಗ್ಲಾದೇಶ ಹಾಗೂ ಇತರೆ ದೇಶದ ಅಕ್ರಮ ವಲಸಿಗರ ಪತ್ತೆಗೆ ಈ ಒಂದು ಸ್ಪೆಷಲ್ ಡ್ರೈವ್ ಅನ್ನುವಂಥದ್ದು ಮಾಡಲಾಗ್ತಾ ಇದೆ. ಈಗಾಗಲೇ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಗೃಹ ಇಲಾಖೆಗೆ. ಈ ಬೆನ್ನಲ್ಲೇ ಯಾವಾಗ ಹೈಕೋರ್ಟ್ ಅಲರ್ಟ್ ಮಾಡ್ತೋ, ಸೂಚನೆ ಕೊಡ್ತೋ, ಅದಾದ ನಂತರ ಗೃಹ ಸಚಿವರು ಕೂಡ ಅಲರ್ಟ್ ಆಗಿದ್ದಾರೆ. ಅವರು ಅಲರ್ಟ್ ಆಗಿ ಅದಾದ ನಂತರ ಇದೀಗ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಕ್ರಮ ವಲಸಿಗರು ಯಾರೆಲ್ಲ ಇದ್ದಾರೆ ಬೆಂಗಳೂರಿನಲ್ಲಿ ಅಂತವರ ಪತ್ತೆ ಹಚ್ಚಬೇಕು ಅಂತ ಹೇಳಿ ಒಂದು ಸ್ಪೆಷಲ್ ಡ್ರೈವ್ ಅನ್ನುವಂಥದ್ದು ಇದೀಗ ಮಾಡಲಾಗ್ತಾ ಇದೆ. ಇದರಲ್ಲಿ ಅವರು ಪತ್ತೆ ಹಚ್ಚಬೇಕಾಗುತ್ತೆ. ನಮ್ಮ ಕರ್ನಾಟಕದವರು ಅಥವಾ ಕನ್ನಡಿಗರು ಯಾರೆಲ್ಲ ಇದ್ದಾರೆ, ಅಕ್ರಮ ವಲಸಿಗರು ಯಾರಿದ್ದಾರೆ, ಬಾಂಗ್ಲಾದೇಶದಿಂದ ಬಹಳಷ್ಟು ಜನ ಇಲ್ಲೂ ಈಗಾಗಲೇ ಬಂದು ನುಗ್ಗಿದ್ದಾರೆ, ಇಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅಕ್ರಮವಾಗಿ ಕೆಲವೊಂದು ಶೆಡ್ಗಳನ್ನ ಹಾಕೊಂಡು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡು ಅಕ್ರಮವಾಗಿ ಆ ಒಂದು ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ಈಗಾಗಲೇ ವಾಸವಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆ ಇದೆ ಈಗ ಗೃಹ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಪೊಲೀಸರಿಗೆ ಮತ್ತೊಂದು ಹೊಸ ಚಾಲೆಂಜ್ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಇಲ್ಲಿ ಕೊನೆಗೂ ಎಲ್ಲೋ ಒಂದು ರೀತಿಯಾಗಿ ಗೃಹ ಇಲಾಖೆ ಅಲರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಸ್ಪೆಷಲ್ ಡ್ರೈವ್ ಅಂತ ಹೇಳಿ ಇವಾಗ ಏನ್ ಪೊಲೀಸರು ಮಾಡ್ತಾರೆ, ಈಗ ಗೃಹ ಇಲಾಖೆ ಸೂಚನೆ ಮೇರೆಗೆ ಏನು ಇದ್ರಲ್ಲಿ ಹೇಗೆ ಪತ್ತೆ ಹಚ್ತಾರೆ, ಏನ್ ಮಾಡಬಹುದು, ಇದರ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತ ಅಂತಕ್ಕಂಥದ್ದು ನಮ್ಮ ನೋಡ್ತಾ ಇದೀವಿ. ಒಂದು ಕಡೆ ಗೃಹ ಇಲಾಖೆ ಅಲರ್ಟ್ ಆಗಿದೆ, ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇಲ್ಲಿ ಸ್ಪೆಷಲ್ ಡ್ರೈವ್ ಅಂತ ಹೇಳಿ ಇವಾಗ ಏನ್ ಇವ್ರು ಮಾಡ್ತಿದ್ದಾರೆ, ಇದರಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಅಂದ್ರೆ ಹೇಗೆ ಕಾರ್ಯಾಚರಣೆ ಹೇಗಿರುತ್ತೆ, ಸ್ಪೆಷಲ್ ಡ್ರೈವ್ ಅಲ್ಲಿ ಏನೆಲ್ಲ ಪತ್ತೆ ಆಗ್ಬಹುದು? ಹೌದು ರೋಶಿನಿ, ಬೆಂಗಳೂರಲ್ಲಿ 20 ಲಕ್ಷ ಅಧಿಕ ವಲಸಿಗರಿದ್ದಾರಂತೆ ಮಾಹಿತಿ ಪಡ್ಕೊಂಡಿದ್ದಾರೆ. ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ಗೃಹ ಸಚಿವರು. ಎಲ್ಲಿಂದ ವಲಸಿಗರು ಬಂದಿದ್ದಾರೆ, ಯಾವ ರಾಜ್ಯದಿಂದ ಬಂದಿದ್ದಾರೆ ಅಥವಾ ಯಾವ ದೇಶಗಳು ಬಂದಿದ್ದಾರೆ ಅಂತ ಎಲ್ಲ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅಕ್ರಮ ಆಗಿ ವಲಸೆ ಪತ್ತೆ ಹಚ್ಚಲು ರಾಜ್ಯ ಸರ್ಕಾರ ಸ್ಪೆಷಲ್ ಡ್ರೈವ್ ಅನ್ನು ಹೇಳಿದ್ದಾರೆ. ಸ್ಪೆಷಲ್ ಡ್ರೈವ್ ಮೂಲಕ ಬಾಂಗ್ಲಾದೇಶದ ವಲಸಿಗರ ಪತ್ತೆಗೆ ಆದೇಶ ಅವರು ನೀಡಿದ್ದಾರೆ ಗೃಹ ಸಚಿವರು. ವಲಸಿಗರ ಪತ್ತೆ ಹಚ್ಚಲು ಸ್ಪೆಷಲ್ ಡ್ರೈವ್ ಮಾಡುತ್ತಿರುವ ಪೊಲೀಸ್ ಇಲಾಖೆ ತನಿಖೆ ತುಂಬಾ ಚುರುಕಾಗಿದೆ ಅಂತಾನೆ ಹೇಳ್ಬೋದು. ಅಕ್ರಮ ವಲಸಿಗರ ಪತ್ತೆ ಸೂಚನೆ ಕೊಟ್ಟಿರುವ ಗೃಹ ಸಚಿವರು ಇನ್ನು ಹೈಕೋರ್ಟ್ ಸೂಚನೆ ಹಿನ್ನೆಲೆ ಸರ್ಕಾರ ಅಲರ್ಟ್ ಆಗಿದೆ. ನಿನ್ನೆ ಇಲಾಖೆಯಿಂದ ಸೂಚನೆ ಕೊಟ್ಟಿರುವ ಪರಮೇಶ್ವರ್ ಅವರು ರಾಜ್ಯ ಸರ್ಕಾರದಲ್ಲಿ ಯಾರೆಲ್ಲ ವಲಸಿಗರು ಬಂದಿದ್ದಾರೆ ಪೂರ್ತಿ ಮಾಹಿತಿ ಕ್ಷಣಕ್ಕೂ ಪಡ್ಕೋತಾ ಇದ್ದಾರೆ ಗೃಹ ಸಚಿವರು. ಇನ್ನು ಮಾಹಿತಿ ಪಡ್ಕೊಂಡು ಎಲ್ಲಿಂದ ಎಲ್ಲಿ ಬಂದಿದ್ದಾರೆ, ಯಾವ ದೇಶ ಅಥವಾ ರಾಜ್ಯಗಳಿಂದ ಕರ್ನಾಟಕದಲ್ಲಿ ಬಂದು ಅವರು ವಲಸಿಗರು ನೆಲೆ ಉಳಿದವರನ್ನು ಎಲ್ಲರನ್ನೂ ವಿಚಾರಣೆ ಮಾಡಿ ಯಾವಾಗ ಬಂದಿದ್ದಾರೆ ಮತ್ತು ನೀವು ಆಧಾರ್ ಕಾರ್ಡ್ ಹೇಗೆ ಪಡ್ಕೊಂಡಿದ್ದೀರಾ ಎಲ್ಲ ಪೂರ್ತಿ ಪ್ರತಿಯೊಂದು ತನಿಖೆ ಮಾಡಿ ಅವರ ವಿಚಾರಿಸಿ ಅವರವರ ರಾಜ್ಯಗಳಿಗೆ ಅಥವಾ ಅವರವರ ದೇಶಗಳಿಗೆ ಮರಳಿ ಕಳಿಸ್ಬೇಕಂತ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಗೃಹ ಸಚಿವರು.